ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್. ವೀಕ್ಷಕರೇ, ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬ ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾಗರ ಪಂಚಮಿ ಅಂದರೆ ಇದು ಹೆಣ್ಣು ಮಕ್ಕಳ ವಿಶೇಷವಾಗಿರ್ತಕ್ಕಂತಹ ಹಬ್ಬ. ನಾಗಪ್ಪನಿಗೆ ಹಾಲನ್ನು ಎರೆದು ನೈವೇದ್ಯವನ್ನು ಕೊಟ್ಟು ಬರ್ತಾರೆ. ನಾಗಪ್ಪನಿಗೆ ಹಾಲು ಏರಿತಕ್ಕಂತಹ ಸಂಪ್ರದಾಯ ಹೊಂದಿರತಕ್ಕಂತಹ ಹಬ್ಬ ಇದು ನಾಗರ ಪಂಚಮಿ ಹಬ್ಬ. ಈ ಗ್ರಾಮದಲ್ಲಿ ವಿಶೇಷತೆ ಹೇಳಬೇಕಂತಂದರೆ, ನಾಗರ ಪಂಚಮಿಯ ಹಬ್ಬದಂದು ಎಲ್ಲ ಕಡೆ ಹಾವಿನ ಹುತ್ತಕ್ಕೆ ಆಗಿರ್ಬೋದು, ನಾಗರಿನ ಕಲ್ಲಿಗೆ ಹಾಲನ್ನು ಎರಿತಾರೆ. ಆದರೆ ಈ ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ತಾಲೂಕಿನ ಕಂದುಕೂರು ಗ್ರಾಮದಲ್ಲಿ ಚೇಳಿನ ಜಾತ್ರೆ ಅಂತ ಆಗುತ್ತೆ. ಈ ಕಂದುಕೂರು ಗ್ರಾಮದಲ್ಲಿ ಹೊರಭಾಗದಲ್ಲಿ ಇರತಕ್ಕಂತಹ ಬೆಟ್ಟ ಇದೆ. ಈ ಬೆಟ್ಟದಲ್ಲಿ ಕೊಂಡಮ್ಮ ದೇವಿ ಅಂತಕ್ಕಂತಹ ದೇವಿ ವಾಸವಾಗಿರ್ತಾಳೆ. ಇಲ್ಲಿ ಚೇಳಿನ ವಿಶೇಷತೆ, ಈ ಬೆಟ್ಟದ ಮೇಲೆ ಯಾವ ಒಂದು ಕಲ್ಲು ತೆಗೆದರೂ ಕೂಡ ಅದರ ಕಲ್ಲಿನ ಬುಡಕ್ಕೆ ಚೇಳಿರುತ್ತೆ. ಮತ್ತೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಇವತ್ತಿನ ನಾಗರ ಪಂಚಮಿ ದಿವಸ ಮಾತ್ರ ಈ ಒಂದು ಬೆಟ್ಟದಲ್ಲಿ ಚೇಳುಗಳು ಇರ್ತವೆ. ಇದು ನಿಜಕ್ಕೂ ಅಂತಂದ್ರೆ ಯಾರೋ ಚೇಳು ಕೈಯಲ್ಲಿ ಹಿಡಿದ್ರು ಕೂಡ ಅವರಿಗೆ ಕಚ್ಚೋದಿಲ್ಲ, ಏನು ಮಾಡೋದಿಲ್ಲ. ವಿಷಕಾರಿ ವಿಷಜಂತು ಆಗಿರ್ತಕ್ಕಂತಹ ಚೇಳು ಯಾರೊಬ್ಬರಿಗೂ ಕೂಡ ಕಚ್ಚೋದಿಲ್ಲ ಅಂತ ಹೇಳ್ಬೇಕಾಗುತ್ತೆ. ನಿಜಕ್ಕೂ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಹೇಳ್ತಕ್ಕಂಥದ್ದು ಇದು ಕೊಂಡಮ್ಮ ದೇವಿಯ ಒಂದು ಪವಾಡವೇ ಅಂತ ಹೇಳ್ತಾರೆ. ನಾವು ಯಾದಗಿರಿಲಿಂದ ಬಂದೀವ್ರಿ. ಇಲ್ಲಿ ದೇವಸ್ಥಾನ ಸತ್ಯವಂತ ಆದ್ರಿ. ಎಷ್ಟೋ ಕರ್ನಾಟಕ ಆಗಲಿ ರಾಜ್ಯದಾಗಲಿ ಎಲ್ಲಿ ಇಂಥ ದೇವಸ್ಥಾನ ನೋಡೇ ಇಲ್ಲ ರೀ. ಯಾಕಂದ್ರೆ ಇಲ್ಲಿ ಏನು ಸತ್ಯವಂತ ಅದಂದ್ರೆ ದೇವ್ರು ಭಾಳ ಸತ್ಯವಂತ ಆದ್ರಿ. ಎಲ್ಲರೂ ಚೇಳು ನೋಡಿದ್ರೇ ಭಾಳ ಅಂಜುತ್ತೀವ್ರಿ. ಮನೆಯಲ್ಲಿ ಬರಲಿ ಏನೇ ಬರಲಿ ಚೇಳಿಗೆ ಎಷ್ಟು ವಿಷ ಅದಂತ ಕೂಡ ಜಾಸ್ತಿ ಅಂಜುತ್ತೀವ್ರಿ. ಆದರೆ ಇಲ್ಲಿ ಇವತ್ತಿನ ದಿನ ಚೇಳು ಕೈ ಮೇಲೆ ಹಾಕೊಂಡು, ನಾಲಿಗೆ ಮೇಲೆ ಹಾಕೊಂಡು, ಹಣೆ ಮೇಲೆ ಇಟ್ಕೊಂಡು ಫೋಟೋ ತಕ್ಕಂತಾರೆ. ಯಾಕಂದ್ರೆ ಇಲ್ಲಿ ಭಾಳ ಸತ್ಯವಂತ ಆದ ದೇವರು, ಕಚ್ಚೋದಿಲ್ಲ ಚೇಳು. ಭಾಳ ರಾಜ್ಯದಿಂದ, ಕರ್ನಾಟಕದಿಂದ, ಎಲ್ಲ ಕಡೆಯಿಂದ, ಬೇರೆ ಬೇರೆ ಊರಿಂದ, ಮಹಾರಾಷ್ಟ್ರ, ಆಂಧ್ರದಿಂದ ಎಲ್ಲರಿಂದ ಇಲ್ಲಿ ಬಂದು ಹೋಗ್ಯಾರ್ರಿ. ಭಾಳ ರಶ್ ಆದ್ರಿ. ದರ್ಶನ ಸಿಗ್ಬೇಕಂದ್ರೆ ನಾವು ಮುಂಜಾನೆ 10 ಗಂಟೆಗೆ ಬಂದೀವ್ರಿ, 2 ಗಂಟೆಗೆ ದರ್ಶನ ಸಿಕ್ಕದ್ರಿ. ಈಗ ನಮ್ದು ಊಟ ಆಯ್ತು. ಇವತ್ತೊಂದಿನ ಕಡೆಯಲ್ರಿ, ಪ್ರತಿ ವರ್ಷ ನಾವು ಬಂದು ಹೋಗ್ತೀವಿ ಇಲ್ಲಿಗೆ. ತುಂಬ ದೂರ ಊರಿಂದ ತೆಲಂಗಾಣ, ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಭಕ್ತರು ಬಂದು ಹೋಗ್ತಾರೆ. ಇವತ್ತೊಂದಿನ ಯಾರು ಬಂದರೂ ಎಷ್ಟು ಹಿಡ್ಕೊಂಡ್ರು ಕಡಿಯಲ್ಲ. ಇವತ್ತೊಂದಿನ ಪ್ರತಿ ವರ್ಷ ನಾಗರ ಪಂಚಮಿ ದಿನ ಒಂದೇ ದಿನ ಕಡಿಯೋದಿಲ್ಲ. ನಾವು ಎಲ್ಲ ತುಂಬ ಹಿಡ್ಕೊಂತೀವಿ, ಎಲ್ಲಾದ್ರೂ ಇಟ್ಕೊಂಡ್ರು ಕಡಿಯೋದಿಲ್ಲ. ಮೇಲೆ ತಲೆ ಮೇಲೆ ಎಲ್ಲ ಇಟ್ಕೊಂಡ್ರು ಕಡಿಯಲ್ಲ. ಕೊಂಡಮಾಯಿ ಶಕ್ತಿ ಆದ್ರಿ. ತೆಲಂಗಾಣ, ಆಂಧ್ರ, ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದುಕೂರು ಚೇಳಿನ ಗುಡ್ಡನಂತೆ ಹೆಸರು ವಾಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ನಾಗರ ಪಂಚಮಿ ದಿನದಂದು ವಿಶೇಷವಾಗಿ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲ, ನಮ್ಮ ರಾಜ್ಯ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕುಂತ ಸಾಕಷ್ಟು ಭಕ್ತರಲ್ಲಿ ಹರಿದು ಬಂದು ಇವತ್ತು ಕಾಲು ಇಡಲಿಕ್ಕೆ ಜಾಗಿಲ್ಲ, ಅಷ್ಟೊಂದು ಲಕ್ಷಗಟ್ಟಲೆ ಜನ ಅಲ್ಲಿ ಬಂದು ಕೇಸಿ ಕೊಂಡಮಾಯಿ ದರ್ಶನ ಪಡಿತಾರೆ. ಅದರಲ್ಲಿ ವಿಶೇಷವಾಗಿ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದ್ರೆ ಸಾಕು, ಅಲ್ಲಿ ಚೇಳು ಕಾಣಿಸ್ತಕ್ಕಂಥ ಪ್ರತಿಯೊಬ್ಬರು ಚೇಳನ್ನು ಕೈ ಹಿಡಿದು ಆಡಿಸ್ತಕ್ಕಂಥದ್ದು. ಅದು ವಿಶೇಷಂತಿದ್ರು ಕೂಡ ಚೇಳಿಗೆ ಭಯದಿಂದ ಸಾರ್ವಜನಿಕರು ಅಂಜಿದ್ರು ಕೂಡ ಅವತ್ತಿನ ದಿವಸ ಕೊಂಡಮಾಯಿ ಜಾತ್ರೆಯ ದಿನದೊಂದು ಇದು ಪವಾಡ ಇದ್ದ ಅಂದ್ರೆ ತಪ್ಪಾಗದ್ರೆ ಚೇಳೆಲ್ಲ ಮೈ ಮೇಲೆ, ಬಾಯಲ್ಲಿ, ತಲೆ ಮ್ಯಾಗ, ಮೈಯೆಲ್ಲ ಆಡಿಸ್ತಕ್ಕಂಥ ಕೆಲಸರು, ಮಕ್ಕಳು ಕೂಡ ಆಡಿಸ್ತಕ್ಕಂಥ ನೋಡಿದರೆ ಇವತ್ತಿನ ದಿವಸ ಕೊಂಡಮಾಯಿ ದೇವಸ್ಥಾನ, ಆ ದೇವಸ್ಥಾನ ಇವತ್ತು ಬೇರೆ ಕಡೆ ಎಲ್ಲಿದ್ದರೆ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಿದ್ರು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮುಂದಿನ ದಿವಸ ಆದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಪ್ರವಾಸಿ ತಾಣ ಅಂತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸಿ ಸ್ಥಳಗಳ ಕೊರತೆ ಇದೆ. ಆ ಕೊರತೆ ನೀಗಿಸ್ಬೇಕಾದ್ರೆ ಕೊಂಡಮಾಯಿ ದೇವಸ್ಥಾನ ಪ್ರವಾಸಿ ತಾಣ ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಇದೆ. ಯಾಕಂದರೆ ಸುತ್ತಲಿಂತ ನೋಡಿದರೆ ಎಲ್ಲ ಕಡೆಗೇನೋ ಗುಡ್ಡಗಾಡ ಪ್ರದೇಶ ಇರೋದಂತ, ಅರಣ್ಯ ಪ್ರದೇಶ ಹೆಚ್ಚಿರೋದಂತ, ಎಲ್ಲಿ ನೋಡಿದ್ರೆ ಗಿಡಗಂಟಿಗಳೇ ಹಸಿರು ಅನ್ನೋದು ಮಲೆನಾಡಿನಲ್ಲಿ ಹೋದಾಗ ಅಲ್ಲಿ ನಿಂತು ನೋಡಿದರೆ ಮಲೆನಾಡಿನಲ್ಲಿ ನಿಂತೀವಿ ಅಂತಕ್ಕಂಥದ್ದು ಭಾವತ. ಅಲ್ಲಿ ಈ ಭಾಗದ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಅಲ್ಲಿ ಪ್ರವಾಸಿಗೆ ಹೋಗ್ಬೇಕಾದ್ರೆ ಆ ಸ್ಥಳ ಸೂಕ್ತ ಆದಂತಕ್ಕಂಥದ್ದೇ ನನ್ನ ಅನಿಸಿಕೆ. ನಿಜಕ್ಕೂ ಇದು ವೈಜ್ಞಾನಿಕ ಲೋಕಕ್ಕೂ ಕೂಡ ಒಂದು ಸವಾಲಾಗಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಚೇಳು ಇವತ್ತಿನ ದಿವಸ ಮಾತ್ರ ಇಲ್ಲಿ ಕಾಣಿಸ್ಕೊಳ್ತವೆ, ಮತ್ತೆ ನಾಳೆ ಬಂದ್ರೆ ಇಲ್ಲಿ ಚೇಳು ಇರೋದಿಲ್ಲ. ನಾಗರ ಪಂಚಮಿ ದಿವಸ ಮಾತ್ರ ಇಲ್ಲಿ ಚೇಳು ಇರ್ತವೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಸಾಕಷ್ಟು ಭಕ್ತರ ದಂಡು ಹರಿದು ಬರುತ್ತೆ. ಯಾಕೆಂತಂದ್ರೆ ಇದೊಂದು ಇಡೀ ದೇಶದಲ್ಲೇ ಎಲ್ಲಿ ಇಲ್ಲ ಇಂತಹ ಒಂದು ವಿಶೇಷತೆ. ಒಂದು ಚೇಳು ಕೈಯಲ್ಲಿ ಹಿಡಿದ್ರು ಕೂಡ ಮಾಡೋದಿಲ್ಲ ಅಂತೇಳಿ ಚಿಕ್ಕವರು, ವೃದ್ಧರು ಮತ್ತೆ ಮಹಿಳೆಯರು ಎಲ್ಲರೂ ಸಾಕಷ್ಟು ಜನ ಬಂದು ಚೇಳನ್ನ ಕೈಯಲ್ಲಿ, ಯುವಕರು ಬಾಯಲ್ಲಿ ಕೂಡ ಹಾಕೊಂಡು ಆಟವನ್ನು ಆಡ್ತಾರೆ. ಯಾಕೆಂತಂದ್ರೆ ನಮಗೆ ಇವತ್ತಿನ ದಿವಸ ಚೇಳು ಆದರೆ ಬೇರೆ ದಿನ ಚೇಳನ್ನು
ಚೇಳನ್ನ ಮುಟ್ಟೋದಕ್ಕೆ ಇವರು ಕೂಡ ಹೆದರ್ಕೋತಾರೆ. ಆದರೆ ಇವತ್ತಿನ ದಿವಸ ಮಾತ್ರ ನಾಗರ ಪಂಚಮಿಯ ಹಬ್ಬದಂದು ಚೇಳು ಏನೂ ಮಾಡೋದಿಲ್ಲ ಅಂತ ಹೇಳಿ ಈ ಒಂದು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಕಂದುಕೂರು ಗ್ರಾಮದಲ್ಲಿ ಇರ್ತಕ್ಕಂತಹ ವಿಶೇಷತೆ ಇದಾಗಿದೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಚೇಳಿನ ಜಾತ್ರೆ ಒಂದು ವೈಜ್ಞಾನಿಕ ಲೋಕಕ್ಕೂ ಕೂಡ ಒಂದು ಸವಾಲಾಗಿದೆ ಅಂತ ಹೇಳಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.